ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1009ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ನಿನ್ನೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಇದು ಬಂದ್ಬಿಟ್ಟು ನೋಡೋದಕ್ಕೆ ಕ್ಯಾಮ್ರಾ ತರ ಕಾಣಿಸುತ್ತೆ, ಆದ್ರೆ ಕಂಪ್ಲೀಟ್ ಆಗಿ ಪವರ್ ಬ್ಯಾಂಕ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಒಂದು ಒಳ್ಳೆ ಪವರ್ ಬ್ಯಾಂಕ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನನಗೆ ಕೇಳಿದ್ರೆ ದಿ ಬೆಸ್ಟ್ ಪವರ್ ಬ್ಯಾಂಕ್ ಅಂತಾನೆ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಬೇಕಂದ್ರೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಒಂದು ವಿಡಿಯೋ ಆದ್ರೆ ನೋಡಬಹುದು. ವಿಡಿಯೋ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬಿಡಿ, ತುಂಬಾನೇ ಚೆನ್ನಾಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಲೆನೋವೋ ಕಂಪನಿಯವರು ಅತಿ ಶೀಘ್ರದಲ್ಲಿ ನಮ್ಮ ಇಂಡಿಯಾದಲ್ಲಿ ಹೊಸ ಟ್ಯಾಬ್ಲೆಟ್ಸ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ 2025 Q1 ನಲ್ಲಿ ಲಾಂಚ್ ಮಾಡ್ತಾರೆ. ಈಗಾಗಲೇ CES ಅಲ್ಲಿ ಲಾಂಚ್ ಮಾಡಿದ್ರು, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಶೋ ಅಂತ ಹೇಳ್ಬಿಟ್ಟು ಕರಿತೀವಿ. ಅಲ್ಲಿ ಇವರು ತುಂಬಾ ಟ್ಯಾಬ್ಲೆಟ್ಸ್ ನ ಶೋಕೇಶಿಗೆ ತಂದಿದ್ರು, ಆದ್ರೆ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿರಲಿಲ್ಲ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಿಮಗೆ ಒಂದು ಸ್ವಲ್ಪ ಫ್ಲಾಗ್ಶಿಪ್ ಕೆಟಗರಿಯಲ್ಲಿ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. AI ಫೀಚರ್ಸ್ ನ ಇವರು ಆಡ್ ಮಾಡ್ತಿದ್ದಾರೆ. ಇವರು ಯಾವ ರೀತಿ ತರ್ತಿದ್ದಾರೆ ಟ್ಯಾಬ್ಲೆಟ್ಸ್ ಅಂದ್ರೆ ನಿಮಗೆ ತುಂಬಾ ಕಮ್ಮಿ ಪ್ರೈಸ್ ಇಂದ ನಿಮಗೆ ಕಾಸ್ಟ್ಲಿ ಪ್ರೈಸ್ ವರ್ಗೂ ಇರುತ್ತೆ. ಸ್ಟೂಡೆಂಟ್ಸ್ ಯೂಸ್ ಮಾಡ್ಕೋಬಹುದು. ಮನೆಗೆ ಆನ್ಲೈನ್ ಕ್ಲಾಸ್ ಬೇಕು ಅಂದ್ರೆ ಅದಕ್ಕೆ ಸಪರೇಟ್ ಟ್ಯಾಬ್ಲೆಟ್ಸ್ ಇರುತ್ತೆ. ಫ್ಲಾಗ್ಶಿಪ್ ಬೇಕು ಅಂದ್ರೆ ಫ್ಲಾಗ್ಶಿಪ್ ಇರುತ್ತೆ. ಸೊ ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಫಿಲ್ಟರ್ ಮಾಡಿಬಿಟ್ಟು ಈ ಒಂದು ಟ್ಯಾಬ್ಲೆಟ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ಲೆನೋವೋ ಕಂಪನಿಯವರು ಈ ಒಂದು ಟ್ಯಾಬ್ಲೆಟ್ಸ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಾಟ್ಸ್ಆಪ್ ಅವರು ಒಂದು ಸ್ವಲ್ಪ ಹೊಸ ಫೀಚರ್ಸ್ ನ ಆಡ್ ಮಾಡಿದ್ದಾರೆ. ಈ ಒಂದು ಫೀಚರ್ಸ್ ನಿಮಗೆ ತುಂಬಾ ದಿನ ಇರೋದಿಲ್ಲ, ಸ್ವಲ್ಪ ದಿನ ಮಾತ್ರ ಇರುತ್ತೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಿಮಗೆ ಬ್ಯಾಕ್ ಗ್ರೌಂಡ್ ಫಿಲ್ಟರ್ಸ್ ಅನ್ನೋದು ಚೇಂಜ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಥೀಮು ಕೂಡ ನೀವು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೋಬಹುದು. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಮಗೆ ನ್ಯೂ ಇಯರ್ ಬರ್ತಾ ಇದೆಲ್ಲ, ಅದಕ್ಕೆ ರಿಲೇಟೆಡ್ ಥೀಮ್ಸ್ ನ ನಾವು ತುಂಬಾ ಮಟ್ಟಿಗೆ ಆಡ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ವಾಟ್ಸ್ಆಪ್ ಅವರು ಹೇಳ್ತಿದ್ದಾರೆ. ಜನವರಿ 3ನೇ ತಾರೀಕು ನಿಮಗೆ ಈ ಒಂದು ಫೀಚರ್ಸ್ ಇರುತ್ತೆ. ಜನವರಿ 3ನೇ ತಾರೀಕು ಆದ್ಮೇಲೆ ಈ ಎಲ್ಲಾ ಫೀಚರ್ಸ್ ಕೂಡ ಕಂಪ್ಲೀಟ್ ಆಗಿ ವ್ಯಾನಿಶ್ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾರಾದ್ರೂ ವಿಡಿಯೋ ಕಾಲ್ಸ್ ತುಂಬಾ ಮಾಡ್ತೀವಿ ಅಂದ್ರೆ ಈ ಒಂದು ಫಿಲ್ಟರ್ಸ್ ನ ಯೂಸ್ ಮಾಡ್ಕೊಳ್ಳಿ. ತುಂಬಾ ದಿನ ಇರೋದಿಲ್ಲ, ಸ್ವಲ್ಪ ದಿನ ಮಾತ್ರ ಇರುತ್ತೆ. ತುಂಬಾನೇ ಚೆನ್ನಾಗಿದೆ. ನಾನ್ ಟ್ರೈ ಮಾಡಿ ನೋಡಿದೆ. ಡಿಫ್ರೆಂಟ್ ಫಿಲ್ಟರ್ಸ್ ನ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಥೀಮ್ಸ್ ನು ಕೂಡ ಆಡ್ ಮಾಡಿದ್ದಾರೆ. ಒಂದ್ಸಲ ಟ್ರೈ ಮಾಡೋದಾದ್ರೆ ಮಾಡಿ, ತುಂಬಾನೇ ಚೆನ್ನಾಗಿದೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ 14 Pro ಸೀರೀಸ್ ಈ ಒಂದು ಮೊಬೈಲ್ಸ್ ನ ಜನವರಿ ತಿಂಗಳಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಸ್ಪೆಸಿಫಿಕ್ ಆಗಿ ಈ ಡೇಟ್ ಅಲ್ಲೇ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಒಟ್ಟು ಜನವರಿ ತಿಂಗಳಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಿಯಲ್ಮಿ ಕಂಪನಿಯವರು ಹೇಳಿದ್ದಾರೆ. ಇವಾಗ ಈ ಮೊಬೈಲ್ಗೆ ಸಂಬಂಧಪಟ್ಟ ಒಂದು ಹೊಸ ಟೆಕ್ನಾಲಜಿನ ರಿಯಲ್ಮಿ ಕಂಪನಿಯವರೇ ಅನೌನ್ಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಾರ್ಮಲ್ ಆಗಿ ಮೊಬೈಲ್ ಬ್ಯಾಕ್ ಪ್ಯಾನಲ್ ನೋಡೋದಕ್ಕೆ ಈ ರೀತಿಯಾಗಿರುತ್ತೆ. ಯಾವಾಗ ನೀವು ಮೊಬೈಲ್ ನ ನೀರಲ್ಲಿ ಅದ್ಬಿಟ್ಟು ಹೊರಗಡೆ ತೆಗಿತೀರೋ ಆವಾಗ ನಿಮಗೆ ಈ ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಹಿಂದಗಡೆ ನಿಮಗೆ ಬ್ಯಾಕ್ ಪ್ಯಾನಲ್ ಏನಿರುತ್ತಲ್ಲ ಅದು ಕಲರ್ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದು ಕೂಡ ಯಾವಾಗ ಮೊಬೈಲ್ ತುಂಬಾ ಮಟ್ಟಿಗೆ ಕೋಲ್ಡ್ ಗೆ ಕಾಂಟ್ಯಾಕ್ಟ್ ಆಗುತ್ತೋ ಆವಾಗ ಈ ಒಂದು ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಯಲ್ಮಿ ಅವರು ಹೇಳಿದ್ದಾರೆ. ಇದಕ್ಕೋಸ್ಕರ ನಾವು ತುಂಬಾನೇ ಎಕ್ಸ್ಪೆರಿಮೆಂಟ್ಸ್ ಮಾಡಿದೀವಿ, ತುಂಬಾನೇ ಟೆಸ್ಟ್ ಮಾಡಿದೀವಿ. ಅದಾದ್ಮೇಲೆ ಫೈನಲ್ ರಿಸಲ್ಟ್ ಈ ರೀತಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ರಿಯಲ್ಮಿ ಅವರು ಹೇಳಿದ್ದಾರೆ. ನೋಡೋದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಬಂದ್ಬಿಟ್ಟು ಕ್ಯಾಮ್ರಾ ಮಾಡೆಲ್ ನನಗೆ ಒಂದು ಸ್ವಲ್ಪ ಇಷ್ಟ ಆಯ್ತು, ತುಂಬಾನೇ ಚೆನ್ನಾಗಿದೆ. ಹಾನರ್ ಹಾಗೆ ಬಂದ್ಬಿಟ್ಟು ಹುವಾವೆ ಕಂಪನಿಯವರು ಈ ಒಂದು ಥೀಮ್ ಅಲ್ಲಿ ತರ್ತಾರೆ. ಇವಾಗ ರಿಯಲ್ಮಿ ಕಂಪನಿಯವರು ಕೂಡ ತಂದಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೆಡ್ಮಿ ಅವರು ರೀಸೆಂಟ್ ಆಗಿ ಲಾಂಚ್ ಮಾಡೋದ್ರಲ್ಲ ರೆಡ್ಮಿ ನೋಟ್ 14 Pro Plus ಅಂತೇಳಿ, ಆ ಮೊಬೈಲ್ಗೆ ಡೈರೆಕ್ಟ್ ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು ಈ ಮೊಬೈಲ್. ಸೊ ನೋಡೋಣಂತೆ ರಿಯಲ್ಮಿ ಕಂಪನಿಯವರು ಈ ಮೊಬೈಲ್ ಲಾಂಚ್ ಮಾಡಿದಾದ್ಮೇಲೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಿನ್ನೆ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಒಂದು ಇನ್ಸಿಡೆಂಟ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ನ್ಯೂಸ್ ಚಾನಲ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಇವಾಗ ಅಟ್ ಪ್ರೆಸೆಂಟ್ ಈ ಒಂದು ನ್ಯೂಸ್ ಆದ್ರೆ ಕಾಣಿಸ್ತಾ ಇದೆ. ಈ ನ್ಯೂಸ್ ಕೇಳಿದ ತಕ್ಷಣ ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಒಂದು ಕಂಪ್ಲೀಟ್ ಫ್ಯಾಮಿಲಿ ಸತ್ತೋಗಿದ್ದಾರೆ. ಹತ್ತತ್ರ 6 ಜನದವರೆಗೂ ಸತ್ತೋಗಿದ್ದಾರೆ. ಅವ್ರು ಹೋಗ್ತಾ ಇರೋ ಕಾರು ಕೂಡ ಅಂತ ಇಂಥ ಕಾರ್ ಅಲ್ಲ, ವೋಲ್ವೋ ಕಾರಲ್ಲಿ ಹೋಗ್ತಾ ಇದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಇಂಡಿಯಾದಲ್ಲೆಲ್ಲ ಪ್ರಪಂಚದಲ್ಲೇ ಸೇಫೆಸ್ಟ್ ಕಾರ್ ಅಂತ ಹೇಳ್ಬಿಟ್ಟು ಒಂದು ಟ್ಯಾಗ್ ಲೈನ್ ಆದ್ರೆ ಇದೆ ಈ ಕಂಪ್ನಿಗೆ. ಅಂತ ಕಾರಲ್ಲೂ ಕೂಡ ಒಬ್ರು ಕೂಡ ಜೀವಂತವಾಗಿಲ್ಲ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ. ಈ ಒಂದು ಇನ್ಸಿಡೆಂಟ್ ಯಾವ ರೀತಿ ನಡೆದಿದೆ ಅಂದ್ರೆ, ಪಾಪ ಇವರು ನಾರ್ಮಲ್ ಆಗಿ ಕರೆಕ್ಟ್ ಆಗಿ ಇವರು ಹೋಗ್ತಾ ಇದ್ದಾರೆ. ಆದ್ರೆ ಆ ಕಡೆ ಸೈಡ್ ಇಂದ ಒಂದು ಲಾರಿ ಏನ್ ಮಾಡಿದೆ ಅಂದ್ರೆ ಕಂಟೈನರ್ ನ ಲೋಡ್ ಮಾಡ್ಕೊಂಡು ಬರ್ತಾ ಇದೆ. ಅವನೇನ್ ಮಾಡಿದ್ದಾನೆ ಅಂದ್ರೆ ಡಿವೈಡರ್ ನ ಆರಿಸ್ಕೊಂಡು ಈ ಕಡೆ ರೋಡಿಗೆ ಬಂದಿದ್ದಾನೆ. ಬಂದ ತಕ್ಷಣ ಅವನಿಗೆ ಕಂಟ್ರೋಲ್ ಆದ್ರೆ ಸಿಕ್ಕಿಲ್ಲ. ಅದೇ ಟೈಮಿಗೆ ಈ ಕಾರು ಕೂಡ ಅಲ್ಲಿಗೆ ಬಂದಿದೆ. ಕಂಪ್ಲೀಟ್ ಆ ಕಂಟೈನರ್ ಏನಿದೆಲ್ಲ ಅದು ಕಾರ್ ಮೇಲೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಆಗಿ ಅಪ್ಪಚ್ಚಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಅದು ಯಾವ ರೀತಿ ಕೆಳಗೆ ಹೋಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಒಳಗಡೆ ಒಬ್ರು ಕೂಡ ಜೀವಂತವಾಗಿಲ್ಲ, ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಅಪ್ಪಚ್ಚಿ ಆಗಿದ್ದಾರೆ. ನಿಜವಾಗ್ಲೂ ನೋಡಿದ್ರೇನೆ ತುಂಬಾನೇ ಬೇಜಾರಾಯ್ತು. ಅವರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಈ ತರ ಇನ್ಸಿಡೆಂಟ್ ಆಗ್ತ ತಕ್ಷಣ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರೆ ಅವ್ರು ನಂಬ್ತಾ ಇಲ್ಲ. ಯಾಕೆಂದ್ರೆ ವೋಲ್ವೋ ಕಾರಲ್ಲಿ ಹೋಗಿದ್ದಾರೆ, ಅದು ಹೆಂಗೆ ಆಕ್ಸಿಡೆಂಟ್ ಆಗುತ್ತೆ? ಆಕ್ಸಿಡೆಂಟ್ ಆದ್ರೂ ಕೂಡ ಯಾರಿಗೂ ಏನ್ ಆಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಆಮೇಲೆ ಆ ಪ್ಲೇಟ್ ನಂಬರ್ ಅದನ್ನೆಲ್ಲಾನು ಕೂಡ ವೆರಿಫೈ ಮಾಡ್ಕೊಂಡಿದ್ದಾದ್ಮೇಲೆ ಗೊತ್ತಾಗಿದೆ ಅದೇ ಫ್ಯಾಮಿಲಿಯವರು ಪಾಪ ಎಲ್ಲರೂ ಕೂಡ ಸತ್ತೋಗಿದ್ದಾರೆ ಅಂತೇಳಿ. ಆ ಕಾರ್ ತಗೊಂಡು ಕೂಡ ಹತ್ತತ್ರ 2 ತಿಂಗಳಾಗಿದೆ ಅಂತೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಇದು ಹೆಂಗಾಗತ್ತೆ ಅಂದ್ರೆ
ನಾವು ರೋಡಲ್ಲಿ ಎಷ್ಟು ಸೇಫ್ ಆಗಿ ಡ್ರೈವ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಜೊತೆಗಿರೋರು ಕೂಡ ಸೇಫ್ ಆಗಿ ಡ್ರೈವ್ ಮಾಡಬೇಕು, ನಮ್ಮ ಮುಂದೆ ಬರ್ತಾರಲ್ಲ ಅವರು ಕೂಡ ಸೇಫ್ ಆಗಿ ಡ್ರೈವ್ ಮಾಡಬೇಕು. ಆವಾಗಷ್ಟೇ ನಾವು ಜೀವಂತವಾಗಿ ಮನೆವರೆಗೂ ಸೇರುತ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಇವಾಗ ಆ ರೀತಿಯಾಗಿ ಆಗೋಗ್ಬಿಟ್ಟಿದೆ. ಫಸ್ಟಿಗೆಲ್ಲ ಏನ್ ಹೇಳ್ತಿದ್ರು ಅಂದ್ರೆ ಹುಷಾರಾಗಿ ಬರಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಇವಾಗ ಹಂಗಲ್ಲ, ನಾವು 10ರಲ್ಲೇ ಹೋಗ್ಲಿ 20ರಲ್ಲೇ ಹೋಗ್ಲಿ ಎದುರುಗಡೆ ಬರೋನು ಕೂಡ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ಅವನೇನೋ ಒಂದ್ ಸ್ವಲ್ಪ ತಲೆ ಕೆಟ್ಟು ಆ ಕಡೆ ಈ ಕಡೆ ಬಂದ ಅಂದ್ರೆ ನಾವ್ ಎಷ್ಟೇ ನಿಧಾನಕ್ಕೆ ಹೋಗ್ತಿದ್ರು ಕೂಡ ನಮ್ಮ ಪ್ರಾಣ ಹೋಗೋ ಚಾನ್ಸಸ್ ಆದ್ರೆ ಇರುತ್ತೆ. ಆದಷ್ಟು ಹುಷಾರಾಗಿ ಡ್ರೈವ್ ಮಾಡಿ, ಫಾಸ್ಟ್ ಆಗಿ ಹೋಗೋ ಅವಶ್ಯಕತೆ ಅಂತೂ ಇಲ್ಲ. ಆದಷ್ಟು ಹುಷಾರಾಗಿ ಡ್ರೈವ್ ಮಾಡಿದ್ರೆ ನಿಮಗೂ ಕೂಡ ಒಳ್ಳೇದು, ಹಾಗೆ ಬಂದ್ಬಿಟ್ಟು ಆ ಜಾಗದಲ್ಲಿ ಇನ್ನ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದು. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದ್ರಲ್ಲಿ ಮೊದಲನೇದು ಬಂದ್ಬಿಟ್ಟು ಸೀಲಿಂಗ್ ಮಿಷಿನ್. ಇದು ನಿಮಗೆ 350 ರೂಪಾಯಿಗೆ ಸಿಗ್ತಾ ಇದೆ. ನೀವೇನಾದ್ರೂ ತಿಂದಿದ್ದಾದ್ಮೇಲೆ ರಬ್ಬರ್ ಬ್ಯಾಂಡ್ ಹಾಕೋ ಬದಲು ಇದನ್ನ ಲಾಂಗ್ ಪ್ರೆಸ್ ಮಾಡಿ ಈ ರೀತಿಯಾಗಿ ಎಳ್ದಿದ್ದೀರಾ ಅಂದ್ರೆ ಕಂಪ್ಲೀಟ್ ಆಗಿ ಸೀಲ್ ಆಗುತ್ತೆ. ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ವೇಗಾ ಕಂಪ್ನಿಗೆ ಸಂಬಂಧಪಟ್ಟ ಟ್ರಿಮ್ಮರ್ ನಿಮಗೆ 845 ರೂಪಾಯಿಗೆ ಸಿಗ್ತಾ ಇದೆ. ಸಫಾರಿ ಕಂಪ್ನಿಗೆ ಸಂಬಂಧಪಟ್ಟ ಟ್ರಾಲಿ ಬ್ಯಾಗ್ 1600 ರೂಪಾಯಿಗೆ ಸಿಗ್ತಾ ಇದೆ. ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಈ ತರ ತುಂಬಾ ಪ್ರಾಡಕ್ಟ್ಸ್ ನಿಮಗೆ ಒಂದು ಸ್ವಲ್ಪ ಕಮ್ಮಿ ಪ್ರೈಸಿಗೆ ಸಿಗ್ತಾ ಇದೆ. ಈ ಒಂದು ಪ್ರಾಡಕ್ಟ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ಆದಷ್ಟು ಬೇಗ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಈ ತರ ಡೀಲ್ಸ್ ಎಷ್ಟೋ ಇರುತ್ತೆ, ಅಷ್ಟರಲ್ಲಿ ಯಾವ್ದು ನಿಮಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಾಟ್ಸ್ಆಪ್ ಅಲ್ಲಿ ಒಂದು ಹೊಸ ಫೀಚರ್ ಆದ್ರೆ ತಂದಿದ್ದಾರೆ. ಚಾಟ್ ಜಿಪಿಟಿ ಒಫಿಷಿಯಲ್ ಆಗಿ ವಾಟ್ಸ್ಆಪ್ ಅಲ್ಲಿ ಇಂಟಿಗ್ರೇಟ್ ಆಗಿದೆ. ಇವಾಗ ನಾರ್ಮಲ್ ಆಗಿ ನಾವು ಚಾಟ್ ಜಿಪಿಟಿ ಯೂಸ್ ಮಾಡಬೇಕು ಅಂದ್ರೆ ಚಾಟ್ ಜಿಪಿಟಿಗೆ ಒಂದು ಸಪರೇಟ್ ಅಪ್ಲಿಕೇಶನ್ ಇದೆ, ಅಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಾಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಯೂಸ್ ಮಾಡ್ತೀವಿ. ಇನ್ಮೇಲಿಂದ ವಾಟ್ಸ್ಆಪ್ ಅಲ್ಲೇ ನೀವು ಚಾಟ್ ಜಿಪಿಟಿನ ಯೂಸ್ ಮಾಡಬಹುದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ನಂಬರ್ನ ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಂಡಿದ್ದಾದ್ಮೇಲೆ ಅಂತ ಸೆಂಡ್ ಮಾಡಿದ್ದೀರಾ ಅಂದ್ರೆ ಸಾಕು. ಇನ್ಮೇಲಿಂದ ವಾಟ್ಸ್ಆಪ್ ಅಲ್ಲಿ ನೀವೇನೇನೆಲ್ಲ ಕ್ವಶನ್ಸ್ ಕೇಳ್ತಿರೋ ಅದಕ್ಕೆಲ್ಲ ಆನ್ಸರ್ ಆದ್ರೆ ಮಾಡುತ್ತೆ. ಇದು ಯಾವುದೇ ರೀತಿ ಬಗ್ ಅಲ್ಲ, ಚಾಟ್ ಜಿಪಿಟಿ ಒಫಿಷಿಯಲ್ ಆಗಿ ವಾಟ್ಸ್ಆಪ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ನಾವು ಬೇರೆ ಕಡೆ ಹೋಗ್ಬಿಟ್ಟು ಕ್ವಶನ್ಸ್ ಕೇಳೋದಕ್ಕೆ ಆಗೋದಿಲ್ಲ ಬ್ರೋ, ವಾಟ್ಸ್ಆಪ್ ಅಲ್ಲಿ ಇದ್ರೆ ನಮಗಿನ್ನ ಈಸಿ ಆಗುತ್ತೆ ಅಂದ್ರೆ ಇದು ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ನಾನೊಂದು ಫೋಟೋ ನೋಡಿದೆ. ಈ ಫೋಟೋ ನೋಡಿದ ತಕ್ಷಣ ಶಾಕ್ ಆದ ಅಂತಾನೆ ಹೇಳ್ಬೋದು. ನನಗನ್ನಿಸ್ತಂಗೆ ನಿಮ್ಮಲ್ಲೂ ಕೂಡ ಈ ಒಂದು ಫೋಟೋನ ನೋಡಿರ್ತೀರಾ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಲೆಫ್ಟ್ ಸೈಡ್ ಅಲ್ಲಿ ಇರೋದು ಆಂಡ್ರಾಯ್ಡ್ ಮೊಬೈಲ್, ರೈಟ್ ಸೈಡ್ ಅಲ್ಲಿ ಇರೋದು ಐಫೋನ್. ಎರಡರಲ್ಲೂ ಕೂಡ ಫ್ಲಿಪ್ಕಾರ್ಟ್ ಅಲ್ಲಿ ಒಂದೇ ಪ್ರಾಡಕ್ಟ್ ನ ಓಪನ್ ಮಾಡಿದ್ದಾರೆ, ಸೇಮ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಆದ್ರೆ ಒಂದರಲ್ಲಿ ಪ್ರೈಸ್ ಕಮ್ಮಿ ಇದೆ, ಇನ್ನೊಂದರಲ್ಲಿ ಜಾಸ್ತಿ ಇದೆ. ಆಂಡ್ರಾಯ್ಡ್ ಅಲ್ಲಿ ನೋಡ್ಕೊಂಡ್ರೆ ಆ ಒಂದು ಪ್ರಾಡಕ್ಟ್ 4800 ರೂಪಾಯಿಗೆ ಸೇಲ್ ಮಾಡ್ತಿದ್ದಾರೆ. ಐಫೋನ್ ಅಲ್ಲಿ ನೋಡಿದ್ರೆ 5500ಕ್ಕೆ ಸೇಲ್ ಮಾಡ್ತಿದ್ದಾರೆ. ಹತ್ತತ್ರ 700 ರೂಪಾಯಿ ಡಿಫರೆನ್ಸ್ ಇದೆ ಅಂತಾನೆ ಹೇಳ್ಬೋದು. ನಾನು ಫಸ್ಟ್ ಶಾಕ್ ಆದೆ. ಆಮೇಲೆ ಸೇಲರು ಕೂಡ ಸೇಮ್ ಇದ್ದಾರೆ. ಸೇಲರ್ ಏನಾದರೂ ಚೇಂಜ್ ಇದ್ರು ಅಂದ್ರೆ ನಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಒಬ್ರು ಸೇಲರ್ ಕಮ್ಮಿ ಪ್ರೈಸಿಗೆ ಸೇಲ್ ಮಾಡ್ಬೋದು, ಒಬ್ಬ ಸೇಲರ್ ಜಾಸ್ತಿ ಪ್ರೈಸಿಗೆ ಸೇಲ್ ಮಾಡ್ಬೋದು. ಆದ್ರೆ ಸೇಲರು ಕೂಡ ಇಬ್ರು ಕೂಡ ಸೇಮ್ ಇದ್ದಾರೆ. ಆದ್ರೆ ಎರಡು ಮೊಬೈಲ್ ಅಲ್ಲಿ ಎರಡು ತರ ಪ್ರೈಸ್ ಆದ್ರೆ ತೋರಿಸ್ತಾ ಇದೆ. ಅದು ಕೂಡ ಆಂಡ್ರಾಯ್ಡ್ ಮೊಬೈಲ್ಸ್ ಅಲ್ಲಿ ಕಮ್ಮಿ ತೋರಿಸ್ತಾ ಇದೆ, ಐಫೋನ್ಸ್ ಅಲ್ಲಿ ತುಂಬಾ ಮಟ್ಟಿಗೆ ಜಾಸ್ತಿ ತೋರಿಸ್ತಿದೆ ಅಂತಾನೆ ಹೇಳ್ಬೋದು. ಇದು ನೋಡಿದ ತಕ್ಷಣ ಶಾಕ್ ಆದೆ. ರೀಸನ್ ಏನು ಅಂದ್ರೆ ಐಫೋನ್ ತಗೊಳೋದೇ ಪಾಪ ಎಷ್ಟೋ ಆಸೆ ಇಟ್ಕೊಂಡು ಅವ್ರ ಹತ್ರ ಇರೋ ದುಡ್ಡೆಲ್ಲ ಕೂಡಿಟ್ಟು ಐಫೋನ್ ತಗೊಂತಾರೆ. ಐಫೋನ್ ತಗೊಂಡಿದ್ದಾದ್ಮೇಲೂ ಕೂಡ ಇಂಟರ್ನಲ್ಲಿ ಈ ತರ ಆಟ ಆಡಿದ್ರೆ ತುಂಬಾ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಒಂದು ಲಗೇಜ್ ಬ್ಯಾಗ್ ತಗೋಬೇಕಂದ್ರೂ ಕೂಡ 700 ರೂಪಾಯಿ ಎಕ್ಸ್ಟ್ರಾ ಏನು ಕೊಡಬೇಕು. ಆಂಡ್ರಾಯ್ಡ್ ಅಲ್ಲಿ ನಮಗೆ ಕಮ್ಮಿಗೆ ಸಿಗ್ತಾ ಇದಲ್ಲ, ಐಫೋನ್ ಅಲ್ಲಿ ನೋಡಿದ್ರೆ ಹತ್ತತ್ರ 700 ರೂಪೀಸ್ ಜಾಸ್ತಿ ಮಾಡಿದ್ದಾರೆ. ಈ ರೀತಿಯಾಗಿ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು. ಎಲ್ಲಾ ಪ್ರಾಡಕ್ಟ್ಸ್ ಮೇಲೂ ಕೂಡ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಿಲ್ಲ. ಯಾರೋ ಒಬ್ರು ಪುಣ್ಯಾತಮರು ಇದನ್ನಾದ್ರೆ ಕಂಡುಕೊಂಡಿದ್ದಾರೆ, ಆಂಡ್ರಾಯ್ಡ್ ಅಲ್ಲೂ ಐಫೋನ್ ಅಲ್ಲೂ ಯಾವ ತರ ಡಿಫ್ರೆನ್ಸ್ ಇದೆ ಅಂತೇಳಿ. ತುಂಬಾ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.